ಫಾರ್ವರ್ಡ್ ಮಾಡಬೇಕಾದ್ರೆ ಮೆಸೇಜು ರೀಲ್ಸ್ನ, ಇದು ಕರೆಕ್ಟಾಗಿದೆ ನನ್ನ ಮಗಳಿಗೆ, ಇದು ನನ್ನ ಮಗನಿಗೆ ಕರೆಕ್ಟಾಗಿದೆ, ಇದು ಪಕ್ಕದ ಮನೆಯವ್ರಿಗೆ ಕರೆಕ್ಟಾಗಿದೆ, ಇವು ನನ್ನ ಸ್ನೇಹಿತರಿಗೆ ಕರೆಕ್ಟಾಗಿದೆ, ಅಮ್ಮ ಹೇಳಿರೋದು ಕರೆಕ್ಟಾಗಿದೆ, ಅವ್ರಿಗೆ ಕರೆಕ್ಟಾಗಿದೆ ಅಂತ ಕಳಿಸ್ಬೇಡಿ. ನಿಮಗೆ ಏನಾದರೂ ಅದು ಅನುಭವಕ್ಕೆ ಬಂದಿದ್ದರೆ ಮಾತ್ರ ಕಳಿಸಿ. ನನಗೋಸ್ಕರ ಇದು ಅಮ್ಮ ಹೇಳಿರೋದು ನನಗೋಸ್ಕರ ಅಂದಾಗ ಹೌದು ನನಗೆ ಲಾಭ ಇದೆ, ಅವ್ರಿಗೂ ಕಳಿಸೋಣ. ನನಗೆಲ್ಲ ಗೊತ್ತು, ಅವ್ರಿಗೇನೂ ಗೊತ್ತಿಲ್ಲ, ಇದನ್ನು ಕೇಳಲಿ ಅಂತಲ್ಲ, ಆ ಧೋರಣೆ ಇರಬಾರ್ದು. ನನಗೋಸ್ಕರ ಅವ್ರಿಗೋಸ್ಕರ ಅಲ್ಲ, ನಾನೇ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ಸೇರಿಸಿ. ನನಗಿದಿಷ್ಟ ಆಯಿತು, ನಾನು ಇಂಪ್ಲಿಮೆಂಟ್ ಮಾಡಿಕೊಂಡೆ, ನನ್ನಲ್ಲಿ ಬದಲಾವಣೆ ಆಯಿತು, ನಾನು ಇದ್ರ ಬಗ್ಗೆ ಚಿಂತನೆ ಮಾಡಿದೆ, ನಿಮ್ಗೆ ಅನುಕೂಲ ಆಗ್ಬೋದು, ಇದೆಲ್ಲ ಎಲ್ಲರಿಗೂ ಬೇಕು, ಎಲ್ಲರಿಗೂ ಸೊಲ್ಯೂಷನ್ ಇದು. ಇದನ್ನು ಹೇಳ್ತಾರೆ, ಅಪ್ಲೈ ಮಾಡಿದ್ರೇ ಅದು ಗೊತ್ತಾಗೋದು ಅಂತ. ಇದೊಂಥರ ಅಡ್ವರ್ಟೈಸ್ಮೆಂಟ್ನಲ್ಲಿ ಹೇಳ್ತಾರೆ, ಇದನ್ನು ಈ ಕ್ರೀಮ್ನ ಅಪ್ಲೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ. ಕ್ರೀಮ್ ಅಡ್ವರ್ಟೈಸ್ಮೆಂಟು ಸುಮ್ಮನೆ ನೋಡಿದ್ರೆ ಗೊತ್ತಾಗಲ್ಲ, ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ, ಏನಾಗುತ್ತೆ, ಚೇಂಜ್ ಆಗುತ್ತೆ, ವ್ಯತ್ಯಾಸ ಕಾಣುತ್ತೆ. ಅದೇ ಥರ ನೀವು ಅಪ್ಲೈ ಮಾಡಬೇಕು, ನೀವು ಕೇಳಿದ್ದನ್ನು ಅಪ್ಲೈ ಮಾಡಿ ನೋಡಿ.